ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಟೈಮ್ ಸ್ಕ್ವೇರ್ಗೆ ಹೊರಟಿದ್ದೀವಿ. ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಸ್ವಲ್ಪ ದೂರದಲ್ಲಿ, ಯಾಕಂದರೆ ಟೈಮ್ ಸ್ಕ್ವೇರ್ ಹತ್ರ ನಿಜವಾಗ್ಲೂ ಪಾರ್ಕಿಂಗ್ ಸ್ಪೇಸ್ ಸಿಗೋದು ತುಂಬ ಕಷ್ಟ. ಹೋಗೋ ದಾರಿಯಲ್ಲಿ ನಮ್ಗೆ ಈ ಥರ ಹ್ಯಾಲೋವಿನ್ ಡೆಕೋರೇಷನ್ ಕಾಣ್ತು ಈ ರೆಸ್ಟೋರೆಂಟಲ್ಲಿ. ಹ್ಯಾಲೋವಿನ್ ಅನ್ನೋದು ಇಲ್ಲಿ ಒಂದು ದೊಡ್ಡ ಹಾಲಿಡೇ ಸೆಲೆಬ್ರೇಟ್ ಮಾಡ್ತಾರೆ. ದೇ ಗೇವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಹಾರರ್ ಜಾನ್ರ ಇಲ್ಲಿ. ಸೊ ಎಲ್ಲರೂ ವಿಧವಾಗಿ ಡೆಕೋರ್ ಮಾಡಿಕೊಂಡು ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಭಯಂಕರವಾಗಿರುತ್ತೆ ಅವತ್ತು. ಇಲ್ಲಿ ಒಂದು ಹಾಟ್ ಡಾಗ್ ಸ್ಟ್ಯಾಂಡ್ ಇದೆ, ಫ್ರೂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ನಾವು ಬಂದ್ಬಿಟ್ವಿ ಟೈಮ್ ಸ್ಕ್ವೇರ್. ಇವೆಲ್ಲ ಬಿಲ್ ಬೋರ್ಡ್ಸು, ಪ್ರಮೋಷನ್ಸು, ಏನೇನು ಇಷ್ಟ ಬಂದಿದ್ದು ಮಾತುಗಳೆಲ್ಲ ಬರ್ಕೊಂಡು ನಿಂತಿರ್ತಾರೆ. ಇಲ್ಲೇನಿರಲ್ಲ, ಜಸ್ಟ್ ಬಿಲ್ ಬೋರ್ಡ್ಸ್ ಇರುತ್ತೆ, ಫುಲ್ ಆನ್ ಲೈಟ್ಸ್, ಪ್ರಮೋಷನ್ಸು, ದೊಡ್ಡ ದೊಡ್ಡ ಬ್ರ್ಯಾಂಡ್ಸು. ನಾವೇನು ಮಾಡೋಕ್ಕಾಗಲ್ಲ, ಜಸ್ಟ್ ಕಣ್ಣಲ್ಲಿ ನೋಡೋದಷ್ಟೇ. ನಾವಿಲ್ಲಿ ಬಂದಾಗ ಗೊತ್ತಾಯಿತು ಏನು ಅಂದರೆ, ಇಲ್ಲಿ ಏನೋ ಇವೆಂಟ್ ನಡೀತಿದೆ, ಇಂಡಿಯಾ ದಿವಾಲಿ ಇವೆಂಟ್ ಅಂತ. ಅದಕ್ಕೆ ನಾವು ಕಾಯ್ಕೊಂಡಿದ್ವಿ, ಬಟ್ ಎಷ್ಟೊತ್ತಾದರೂ ಆ ಇವೆಂಟ್ ಸ್ಟಾರ್ಟ್ ಆಗಲಿಲ್ಲ. ಸೊ ವಿ ಮೂವ್ಡ್ ಆನ್. ನಾನೊಂದು ದೊಡ್ಡ ಸ್ಪೈಡರ್ಮ್ಯಾನ್ ಫ್ಯಾನು. ಇಲ್ಲಿ ಟೈಮ್ ಸ್ಕ್ವೇರ್ ಅಂದ್ರೇ ಸ್ಪೈಡರ್ಮ್ಯಾನ್ ಅಂತ ಕಾಯ್ತಿದೆ. ಎಲ್ಲರೂ ಇರ್ತಾರೆ. ಸಿಕ್ಕರು ಸ್ಪೈಡರ್ಮ್ಯಾನ್ ಜೊತೆ ಮಿಕ್ಕಿ ಮೌಸ್. ಹಿಂದೆ ಬಿದ್ದರು, ಬಟ್ ನಾವು $5 ಕೊಟ್ವಿ. ನೀವು ನೋಡಿದ್ದು ನಿಜ, ನ್ಯೂಯಾರ್ಕ್ ಟೈಮ್ ಸ್ಕ್ವೇರ್ ಹತ್ರ ನಮಗೆ ರಿಕ್ಷಾ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಒಂದು ಫೀಮೇಲ್ ಕೂಡ ರಿಕ್ಷಾ ಓಡಿಸ್ತಿದ್ದಾರೆ. ಇಲ್ಲಿ ಏನೋ ಒಂದು ಶೋ ನಡೀತಿತ್ತು, ಲೈಕ್ ದೇ ವಾಸ್ ಶೋಯಿಂಗ್ ಸಮ್ ಆಕ್ರೋಬ್ಯಾಟಿಕ್ಸ್. ಇಲ್ಲಿ ನೋಡಿ, ಒಂದು ಚಿಕ್ಕ ಮಗು ಎಷ್ಟು ಕ್ಯೂಟಾಗಿ ನಾನು ಮಾಡ್ತೀನಿ, ನಾನು ಅದನ್ನೇ ಮಾಡ್ತಿದ್ದೀನಿ ಅಂತ ಹೇಳಿ ಇಮಿಟೇಟ್ ಮಾಡೋ ಥರ ಮಾಡ್ತಿದ್ದಾಳೆ. ನಮ್ಮ ಫ್ರೆಂಡ್ಸ್ ಇಲ್ಲಿ ಸಫೋರಾ ಒಳಗಡೆ ಹೋಗಿ ಏನಾದರೂ ಶಾಪ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಿದ್ರು. ಓಕೆ, ನಾನೇನೋ ಏನೋ ತೊಗೊಳ್ಳೋಲ್ಲ, ಜಸ್ಟ್ ಅವ್ರು ತೊಗೊಳ್ಳೋದಾದರೂ ನೋಡೋಣ ಅಂತ ಹೋದೆ. ಥೊರಂಗ್, ನನಗೆ ಗೊತ್ತಿರೋ ಬ್ರ್ಯಾಂಡಲ್ಲಿ ಈ ಫೆಂಟಿ ಬ್ರ್ಯಾಂಡ್ ಒಂದು. ತುಂಬ ಮೇಕಪ್, ಎಲ್ಲಿ ನೋಡಿದ್ರು ಮೇಕಪ್, ಎಲ್ಲಿ ನೋಡಿದ್ರು ಫೌಂಡೇಶನ್ಸ್, ಎಲ್ಲಿ ನೋಡಿದ್ರು ಕನ್ಸೀಲರ್ಸ್. ಆ್ಯಂಡ್ ಇನ್ನೊಂದು ಬ್ರ್ಯಾಂಡು ರೇರ್ ಬ್ಯೂಟಿ ಅಂತ. ಅವೆರಡೇ ಬ್ರ್ಯಾಂಡ್ ನಂಗೆ ಗೊತ್ತು. ಸೌಂಡ್ ಪೊಲ್ಯೂಷನ್ ಬರೀ. ಇಲ್ಲಿ ನೋಡಿ, ಇವರು ಮಕ್ಕಳು ಫುಲ್ ಜೋಶಾಗಿ ಎಂಜಾಯ್ ಮಾಡ್ತಿದ್ದಾರೆ. ಓ ಮೈ ಗಾಡ್. ಲೈನ್ ತುಂಬ ದೊಡ್ಡದು ಇತ್ತು ಅಂತ ನಾವು ಪಕ್ಕದಲ್ಲಿ ಒಂದು ಗಿಫ್ಟ್ ಶಾಪಿಗೆ ಬಂದ್ವಿ. ನನ್ನ ಫ್ರೆಂಡ್ಸ್ ಲೈನಲ್ಲಿ ಕಾಯ್ತಿದ್ದಾರೆ. ಸೊ ನಿಮಗೆಲ್ಲ ಗಿಫ್ಟ್ ಶಾಪ್ ತೋರಿಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಸೊ ಇದೆಲ್ಲ ನ್ಯೂಯಾರ್ಕ್ ರಿಲೇಟೆಡ್ ಗಿಫ್ಟ್ಸ್, ಎಲ್ಲಿ ನೋಡಿದ್ರು ನ್ಯೂಯಾರ್ಕ್, ಮ್ಯಾನ್ಹ್ಯಾಟನ್ ಅಂತ. ಇದು ಬ್ಯಾಗ್ಸು, ನಂಬರ್ ಪ್ಲೇಟ್ಸಲ್ಲಿ ಕೂಡ ನ್ಯೂಯಾರ್ಕ್ ಸಿಟಿ, ನ್ಯೂಯಾರ್ಕ್ ಸ್ಟೇಟ್ ಅಂತ ಇದೆ. ಸೊ ಪೀಪಲ್ ಹಿಯರ್ ಆರ್ ಸೋ ಅಬ್ಸೆಸ್ಡ್ ವಿತ್ ನ್ಯೂಯಾರ್ಕ್. ನಾನು ಒಬ್ಬಳು ಅದರಲ್ಲಿ. ಇಲ್ಲಿ ನ್ಯೂಯಾರ್ಕ್ ಟೀ ಶರ್ಟ್ಸ್, ನ್ಯೂಯಾರ್ಕ್ ಮಂಕಿ ಕ್ಯಾಪ್ಸ್, ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಎಲ್ಲ ಇದೆ. ಆ್ಯಂಡ್ ದೇರ್ ಈಸ್ ಲೈಕ್ ಸ್ಪೈಡರ್ಮ್ಯಾನ್, ಕ್ಯೂಟ್. ಆ್ಯಂಡ್ ಇಲ್ಲಿ ಎಷ್ಟು ಜನ ಕಿಂಗ್ ಕಾಂಗ್ ಮೂವಿ ನೋಡಿದ್ದೀರಾ? ಕಿಂಗ್ ಕಾಂಗ್ ಮೂವಿ ನೆನಪಿದೆಯಾ ನಿಮಗೆ? ಹಾಂ,
ಇವೆಲ್ಲ ವೋಡ್ಕಾ ಶಾರ್ಟ್ಸು, ಸ್ಮಾಲ್ ಕಪ್ಸ್ ಎಲ್ಲ ಇದೆ. ನ್ಯೂಯಾರ್ಕ್ ಅಂತ ಬರುತ್ತೆ. ಇದು ವಾಲ್ ಸ್ಟ್ರೀಟ್ ಬುಲ್ ಅಂತ. ಇಲ್ಲಿ ನಮಗೆ ಕಿಂಗ್ ಕಾಂಗ್. ಸೊ ದಿಸ್ ಈಸ್ ದ ಲಾಸ್ಟ್ ಸೀನ್ ಆಫ್ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್. ಕಿಂಗ್ ಕಾಂಗ್ ಎಂಪೈರ್ ಸ್ಟೇಟ್ ಅಟ್ಯಾಕ್ ಮಾಡುತ್ತೆ ವಿತ್ ಡೊನಾಲ್ಡ್ ಟ್ರಂಪ್. ಆಮೇಲೆ ಇದು ನ್ಯೂಯಾರ್ಕ್ ಸ್ಟ್ಯಾಚ್ಯೂ, ಕೆಲವೊಂದು ವೋಡ್ಕಾ ಗ್ಲಾಸಸ್ ಎಲ್ಲ ಇದೆ. ಆಮೇಲೆ ಕೀ ಚೈನ್ಸ್. ಇದು ಕ್ರಿಸ್ಮಸ್ ಡೆಕೋರೇಷನ್. ಕ್ರಿಸ್ಮಸ್ ಟ್ರೀಗೆ ನೀವು ಇದನ್ನು ಯು ಕ್ಯಾನ್ ಟೈ ಇಟ್ ಫಾರ್ ದ ಡೆಕೋರೇಷನ್. ಆ್ಯಂಡ್ ದಟ್ಸ್ ಇಟ್. We are back again to New York's best pizza. ಇಲ್ಲಿ ತುಂಬ ಸೆಲೆಬ್ರಿಟೀಸ್ ಇದ್ದಾರೆ. ಕಿಮ್ ಕರ್ದಾಶಿಯನ್, ಜಿಮ್ಮಿ ಫ್ಯಾಲನ್, ಸೋಫಿಯಾ ವರ್ಗಾರಾ ಆ್ಯಂಡ್ ರಣಬೀರ್ ಮತ್ತು ಆಲಿಯಾ ಕಪೂರ್ ಕೂಡ ಬಂದಿದ್ದಾರೆ ಈ ಪಿಜ್ಜಾ ಶಾಪ್ಗೆ. ಆ್ಯಂಡ್ ದೇರ್ ಇಸ್ ಸೆಲೆನಾ ಗೊಮೆಜ್. ರೀಸೆಂಟಾಗಿ ಜಂಗ್ಕುಕ್, BTS ಅವರು ಕೂಡ ಜೋಸ್ ಪಿಜ್ಜಾ ತಿಂದಿದ್ದಾರೆ. ನ್ಯೂಯಾರ್ಕ್ ಪಿಜ್ಜಾ ಈ ರೆಸ್ಟೋರೆಂಟ್ ಎಷ್ಟು ಬ್ಯುಸಿ ಇತ್ತು ಅಂದರೆ ನಾವು ಇನ್ನೂ ಆರ್ಡರ್ ಕೊಡಲಿಲ್ಲ ಅಂತ, ಕ್ಯಾನ್ ಯು ಮೂವ್ ಬಿಹೈಂಡ್ ದ ಲೈನ್ ಪ್ಲೀಸ್, ನೆಕ್ಸ್ಟ್ ಬರೋರಿಗೆ ಅವಕಾಶ ಕೊಡಿ ಅಂತ. ನೋಡಿ ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ. ದೇ ಆರ್ ಸೂಪರ್ ಫಾಸ್ಟ್ ವರ್ಕಿಂಗ್. ನಾವು ಆರ್ಡರ್ ಮಾಡಿದ್ವಿ. ಆಮೇಲೆ ನಾವಿಲ್ಲಿ ಒಂದು ಟ್ರಾಂಪ್ ರೈಡ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಣ, ನ್ಯೂಯಾರ್ಕ್ ಸ್ಟ್ರೀಟ್ಸ್ ಅಂತ, ರೋಸ್ವೆಲ್ಟ್ ಐಲ್ಯಾಂಡ್ ಇದು. ಲೆಟ್ಸ್ ಸ್ಟಾರ್ಟ್ ದ ಶೋ. ನೋಡಿ, ದ ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತಾರೆ ನ್ಯೂಯಾರ್ಕ್ಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟೊಂದು ಲೈಟ್ಸು, ಎಷ್ಟೊಂದು ಬಿಲ್ಡಿಂಗ್ಸು, ಎಷ್ಟೊಂದು ಕಾರು ರೋಡಲ್ಲಿ. ಆ್ಯಂಡ್ ಅದು ಆನ್ ಟಾಪ್ ಆಫ್ ಆಲ್ ಆಫ್ ದಟ್ ವಿ ಆರ್ ಟ್ರಾವೆಲಿಂಗ್ ಟ್ರಾಮಲ್ಲಿ. ಎಷ್ಟು ಚೆನ್ನಾಗಿ ಅನಿಸಿತ್ತು. ನೋಡೋಕ್ಕಷ್ಟೇ ಚೆನ್ನಾಗಿರುತ್ತೆ ನ್ಯೂಯಾರ್ಕ್. ಅಲ್ಲಿರೋಕ್ಕೆ ಮಾತ್ರ ತುಂಬ ಕಷ್ಟ. ಟ್ರಾಫಿಕ್ಕು, ಪೊಲ್ಯೂಷನ್ನು ಎಲ್ಲ ನಿಮಗೆ ಗೊತ್ತಿರೋದೆ ಬೆಂಗಳೂರು ಬಗ್ಗೆ. ಅದೇ ಥರ ಐ ರಿಯಲಿ ಲವ್ ನ್ಯೂಯಾರ್ಕ್. ತುಂಬ ಇಷ್ಟ ನನಗೆ ನ್ಯೂಯಾರ್ಕ್ ಅಂದರೆ.